ಹೋದ್ರೆ ಹುಷಾರಾಗಿ. ಹ್ಞೂ ಶಿಲ್ಪ, ಇವಾಗ ತಾನೇ ಬಂದೆ. ನೀನು ಹುಷಾರಾಗಿ ಓದ್ಯಾ? ಹ್ಞೂ ಬಂದೆ. ಅಣ್ಣ ಇದ್ದ ಹಾಲಲ್ಲಿ ಬರ್ತಾ ಖುಷಿಯಾಗಿ ಬಂದಲ್ಲ. ಆವಾಗಲೇ ಮನೆಯಿಂದ ಹೊರಗಡೆ ಬರ್ತಾ ಸ್ವಲ್ಪ ಬೇಜಾರಲ್ಲಿ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದೆ. ಆದರೆ ಬರ್ತಾ ಖುಷಿಯಾಗಿ ಬಂದಲ್ಲ. ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಡೌಟಲ್ಲಿ ಕೇಳ್ತಿದ್ದ ಅಣ್ಣ. ಹೇಗೋ ಮ್ಯಾನೇಜ್ ಮಾಡಿದೆ. ನಿಮ್ಮನೇಲಿ ಏನೂ ಅನ್ಲಿಲ್ವಾ? ನಿನ್ನೆ ರಾತ್ರಿ ಬೇರೆ ಮನೆಗೆ ಹೋಗಿಲ್ಲ ಅಲ್ವಾ ನೀವು? ಹ್ಞೂ ಶಿಲ್ಪ, ನಾನು ಬಂದ ತಕ್ಷಣ ನಮ್ಮ ಅಮ್ಮನೂ ನನ್ನ ತಂಗಿ ಇಬ್ಬರು ಹಾಲಲ್ಲಿ ಕೂತಿದ್ರು. ಅದೇ ಕೇಳಿದ್ರು, ಯಾಕಪ್ಪ ಎಲ್ಲೋಗಿದ್ದೆ ನಿನ್ನೆ ಅಂತ ಅಂದ್ಬಿಟ್ಟು. ಆಮೇಲೆ ತಲೆಗೆ ಬೇರೆ ಏಟಾಗಿತ್ತಲ್ಲ, ಅದಕ್ಕೆ ಇಬ್ಬರು ಗಾಬರಿ ಆಗಿದ್ರು. ನಾನು ಯಾರೋ ಹೊಡೆದ್ರು ಹಿಡಿದ್ರು ಏನೂ ಹೇಳೋಕ್ಕೆ ಹೋಗಲಿಲ್ಲ ಶಿಲ್ಪ. ಸುಮ್ಮನೆ ಯಾಕೆ ಅದೆಲ್ಲ, ಸುಮ್ಮನೆ ಗಾಬರಿ ಆಗ್ತಾರೆ ಅಂದ್ಬಿಟ್ಟು. ಎಷ್ಟೇ ಆದರೂ ಅಮ್ಮ ಅಲ್ವಾ, ಹೊಡೆದ ಮಾತ್ರಕ್ಕೆ ಆ ಅಮ್ಮನ ದ್ವೇಷ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಏನಾಗಿಲ್ಲ, ಚಿಕ್ಕದೊಂದು ಏಟಾಗಿದೆ ಅಷ್ಟೇ ಅಂತ ಅಂದೆ. ಅವರು ಅಲ್ಲೇ ಇಲ್ಲ ಬಿದ್ದು ಏನೋ ಏಟಾಗಿದೆ ಅಂತ ಅಂದ್ಕೊಂಡಿರ್ತಾರೆ. ನಾನು ಏನೋ ಡೀಟೇಲಾಗೆಲ್ಲ ಹೇಳೋಕ್ಕೆ ಹೋಗಲಿಲ್ಲ. ಆಮೇಲೆ ಅವರೇ ಸುಮ್ಮನಾದರು, ಮತ್ತಿನ್ನೇನು ಕೇಳೋದು ಅಂತ. ನಾನು ಸ್ವಲ್ಪ ಮಲ್ಕೋಬೇಕು, ಸುಸ್ತಾಗಿದೆ ಅಂದ್ಬಿಟ್ಟು ರೂಮಿಗೆ ಬಂದುಬಿಟ್ಟೆ. ಅದಕ್ಕೆ ಬಂದ ತಕ್ಷಣ ನಿನಗೊಂದು ಫೋನ್ ಮಾಡಿದೆ. ಯಾರಾದರೂ ಬಂದರೆ ಫೋನ್ ಕಟ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ. ಯಾಕೆ ಫೋನ್ ಕಟ್ ಮಾಡ್ತೀರಾ? ಲೈನಲ್ಲೇ ಇರ್ತೀನಿ ಬಿಡಿ. ಫೋನ್ ಮಾತ್ರ ಕೆಳಗಡೆ ಇಟ್ಟಿರಿ. ನಿಮ್ಮ ಮನೆಯವ್ರು ಹೇಗೆ ಮಾತಾಡಿಸ್ತಾರೆ ನಿಮ್ಮ ಜೊತೆ ಅಂತ ನಾನು ಕೇಳಿಸ್ಕೋಬೇಕು. ಹಾಗೆ ನಾನು ಹೀಗೆ ನಿಮ್ಮ ಜೊತೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇದ್ಕೊಂಡೆ. ನಿಮ್ಮ ಮನೆಯವ್ರು ಹೇಗೆ, ನಿಮ್ಮ ತಂದೆ ಹೇಗೆ, ನಿಮ್ಮ ತಾಯಿ ಹೇಗೆ, ಆಮೇಲೆ ನಿಮ್ಮ ತಂಗಿ ಹೇಗೆ, ಎಲ್ಲರ ಬಗ್ಗೆನೂ ಮುಂಚೆನೇ ತಿಳ್ಕೊಂಡ್ರೆ ನನಗೂ ನಿಮ್ಮ ಮನೆಗೆ ಬಂದರೆ ಅಡ್ಜಸ್ಟ್ ಆಗೋಕ್ಕೆ ಈಸಿ ಆಗುತ್ತಲ್ವಾ? ಹೌದಾ, ಸರಿ ಆಯಿತು, ನೋಡ್ಕೊಂಡು ಮಾತಾಡ್ತೀನಿ. ಏನಾದರೂ ಬಂದರೆ ಫೋನ್ ಇಲ್ಲೇ ಇಟ್ಟಿರ್ತೀನಿ. ಹಾಂ, ಮತ್ತೆ ಏನು ಸಮಾಚಾರ? ನಾನು ಮನೆಗೆ ಬಂದಿದ್ದೆ, ಯಾಕೋ ಇಷ್ಟ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರ್ಬೋದಿತ್ತು. ನನಗೆ ಗೊತ್ತಿತ್ತು ಹಿಂಗೆ ಹೇಳ್ತೀಯ ಅಂತ. ಇರ್ಬೋದಿತ್ತು, ನನಗೂ ಇಷ್ಟ ಇತ್ತು. ಆದರೆ ಮಳೆ ಬೇರೆ ಶುರುವಾಗ್ಬಿಡ್ತಲ್ಲ. ಹಾಳಾದ ಮಳೆ ನೋಡಿ. ಅಲ್ಲಿ ಮಾತ್ರ ಮಳೆ ಬಂತು, ಮನೆಗೆ ಬರೋ ಅಷ್ಟರಲ್ಲಿ ಮಳೆ ನಿಂತೋಗಿತ್ತು. ಈಗ ಮಳೆ ಬರ್ತಾನೆ ಇಲ್ಲ. ಯಾಕಾದರೂ ಬಂತಪ್ಪ. ಯಾಕೆ ಸ್ವಲ್ಪ ಮಳೆ ಸುಮ್ಮನೆ ಬೈಕೋತೀಯಾ? ಮಳೆ ನಮ್ಮಿಬ್ರಿಗೂ ಆಶೀರ್ವಾದ ಮಾಡೋಕ್ಕೆ ಬಂದಿತ್ತು ಅಂದ್ಕೊಳ್ಳೋಣ. ನಮ್ಮಿಬ್ರು ಪ್ರೀತಿನ ಮೆಚ್ಚಿ ಆ ಮಳೆರಾಯನೇ ಬಂದು ಆಶೀರ್ವಾದ ಮಾಡಿದ್ದಾನೆ. ಇರ್ಬೋದು, ಆ ರೀತಿನೂ ಇರ್ಬೋದು. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಚಿಕ್ಕಣ್ಣ, ಅಪ್ಪ ಯಾಕೋ ಚಿಕ್ಕಣ್ಣ ಎಲ್ಲೋ ಪುಟಿತಪ್ಪ ರಾತ್ರಿ? ಎಲ್ಲಿಲ್ಲಪ್ಪ, ಫ್ರೆಂಡ್ ಮನೆಗೆ ಹೋಗಿದ್ದೆ. ಇನ್ನೆಲ್ಲಿಗೆ ಅಂತ ನಾನು ಕೇಳೋದಿಲ್ಲ, ಯಾಕೆ ಹೋದೆ ಅಂತಲೂ ಕೇಳಲ್ಲಪ್ಪ. ಆದರೆ ನಿನ್ನ ಮನ್ಸಿಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತುಕೊಳೋ ಚಿಕ್ಕಣ್ಣ. ಇನ್ಮೇಲೆ ಹಿಂಗಾಗೋಕ್ಕೆ ನಾನು ಬಿಡೋದಿಲ್ಲ. ಇನ್ಯಾವತ್ತೂ ಹಿಂಗೆ ಮನೆ ಬಿಟ್ಟು ಹೋಗೋದು ಹಿಂಗೆಲ್ಲ ಮಾಡಿಬಿಡಕ್ಕಣೋ. ಚಿಕ್ಕಣ್ಣ, ಇಲ್ಲೋಡಿಲಿ, ನಿನಗಿಷ್ಟ ಅಂತ ಜಾಮೂನ್ ಮಾಡಿದ್ದೀನಿ ಕಣ. ಎಲ್ಲ ನೀನೇ ತಿನ್ಬಿಡು. ನೀನು ತಂಗಿ ಮೀನಾ ಕೇಳಿದ್ಲು, ಅವಳಿಗೂ ಕೊಟ್ಟಿಲ್ಲ ಗೊತ್ತಾ. 7-8 ಜಾಮೂನ್ ಅಷ್ಟೇ ಆಗಿದ್ದು, ಅಷ್ಟು ನಿನಗೋಸ್ಕರ ಮಾಡಿದ್ದೀನಿ ಕಣ. ಹ್ಞೂ ಚಿಕ್ಕಣ್ಣ, ನೀನು ತಿಂದುಬಿಟ್ಟು ಊಟ ಮಾಡು. ಸ್ವಲ್ಪ ಕೆಲಸ ಐತೆ, ಹೊರಗಡೆ ಊಟ ಬರ್ತೀನಿ. ಸರಿಯಪ್ಪ. ಚಿಕ್ಕಣ್ಣ, ನನಗೆ ಗೊತ್ತು ಕಣೋ ನಿಂಗೆ ಎಷ್ಟು ಬೇಜಾರಾಗಿದೆ ಅಂತ. ನಾನು ಇನ್ಮೇಲೆ ಕೈ ಮಾಡಬಾರ್ದಿತ್ತು. ಏನೋ ಕೋಪದಲ್ಲಿ ಅದೇ ಹುಡುಗಿ ಬಗ್ಗೆನೇ ಜಾಸ್ತಿ ಹೇಳ್ತಿದ್ದಲ್ಲ, ಅದಕ್ಕೆ ಕೋಪ ಬಂತು. ಬೇಜಾರು ಮಾಡ್ಕೋಬೇಡ. ನಿನ್ಗೆ ಯಾಕೆ ಸುಮ್ಮನಿರೋ. ನಾಳೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಹುಡುಗಿ ನೋಡೋಕ್ಕಿಲ್ಲ, ಪಕ್ಕದೂರು. ಅಲ್ಲಿ ನೋಡು ಹುಡುಗಿನ ಹೆಂಗಿದ್ದಾಳೆ ಅಂತ. ಆ ಹುಡುಗಿ ನೋಡಿದ ತಕ್ಷಣ ಈ ಹುಡುಗಿ ಮತ್ತೆ ಹೋಗ್ತಾಳೆ ನಿನಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದೀನಿ. ಹೋಗ್ಬಿಟ್ಟು ಬಂದ್ಬಿಡೋಣಪ್ಪ. ಈ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಬಿಡ, ಬಿಟ್ಟಾಕ್ಬಿಡು. ಆಗಿದ್ದಾಗೋಯ್ತು. ನಾನು ಹೊಡಿಬಾರ್ದಿತ್ತು, ಹೊಡೆದ್ಬಿಟ್ಟೆ, ತಪ್ಪಾಯಿತು ಕಣ. ವಯಸ್ಸಿಗೆ ಬಂದಿರೋ ಮಗನ ಮೇಲೆ ಕೈ ಮಾಡಬಾರ್ದು. ಅದು ಅಲ್ಲದೆ ನಾನಂತೆ ಬೇರೆ ಯಾರೋ ಕೈ ಮಾಡೋಕ್ಕಾಗುತ್ತೆ? ಹೆತ್ತು ತಾಯಿ ನಾನು. ನನಗೆ ಗೊತ್ತು ನಮ್ಮನ ಮೇಲೆ ಅಂಥ ಬೇಜಾರೇನು ಮಾಡ್ಕೊಂಡಿರಲ್ಲ. ನನ್ನ ಮಗ ಅಲ್ವಾ ನೀನು. ಏನು ಹೇಳಪ್ಪ, ಬೇಜಾರ ನಿಂಗೆ? ಇಲ್ಲಮ್ಮ, ಆ ಥರ ಏನಿಲ್ಲ. ನನಗೆ ಗೊತ್ತಿತ್ತು ಆ ರೀತಿ ಎಲ್ಲ ಏನಿರಲ್ಲ ಅಂತ. ಅಂದ್ರೂ ಮನ್ಸಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಹೋಗ್ಲಿ ಬಿಡು. ತಗೋ ಜಾಮೂನ್ ತಿನ್ನು, ಬೆಳಗ್ಗೆ ರೆಡಿ ಆಗಿಬಿಡು. ಊಟ ಮಾಡ್ತೀನಾ? ಇಲ್ಲಮ್ಮ, ನೋಡೋಣ ಆಮೇಲೆ ಆದರೆ ತಿಂತೀನಿ, ಇಲ್ಲ ಅಂದರೆ ಬೇಡ.
ಅಲ್ಲಮ್ಮ, ನಾಳೆ ಹೋಗ್ಲೇಬೇಕಾ? ನಂಗೆ ಇವಾಗ ಸದ್ಯಕ್ಕೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಕಣಮ್ಮ. ಒಂದ್ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಏ ಇಲ್ಲ ಕಣ, ಸುಮ್ಮನಿದು ಏನು ಇವಾಗ ಏನು ನಾಳೆ ಹೆಣ್ಣು ನೋಡ್ಕೊಂಡು ಬಂದ ತಕ್ಷಣ ಏನು ನಾಳೆನೇ ಮದುವೆ ಆಗ್ಬಿಡ್ತಾ? ತಿಂಗಳಾನ್ಗಟ್ಲೆ ಬೇಕು. ಅವ್ರು ಒಪ್ಕೋಬೇಕು, ನಾವು ಒಪ್ಕೋಬೇಕು, ಅವ್ರು ನಮ್ಮ ಮನೆಗೆ ಬಂದು ಊಟ ಮಾಡಬೇಕು, ನಾವು ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು, ನಿಶ್ಚಿತಾರ್ಥ ಮಾಡಬೇಕು, ಸಂಬಂಧಿಕರನ್ನ ಕರಿಬೇಕು, ಆಮೇಲೆ ಮದುವೆ. ಅವೆಲ್ಲ ಆಗೋಕ್ಕೆ 2-3 ತಿಂಗಳು ಆಗ್ತದೆ. ಅಲ್ಲಿವರೆಗೂ ಆರಾಮಾಗಿರು. ತಗ ತಿಂದುಬಿಡು. ಹಾಂ, ಅಲ್ಲಮ್ಮ, ಅದು ಈ ಹುಡುಗಿ ಮತ್ತೆ ಹುಡುಗಿ ಅಂತೀಯಲ್ಲ, ಆ ಹುಡುಗಿ ಬಗ್ಗೆ ಬಿಟ್ಟುಬಿಡು. ನನಗಂತೂ ಆ ಹುಡುಗಿ ಅಂದರೆ ಇಷ್ಟ ಇಲ್ಲ. ತಾಯಿ ಮನಸ್ಸು ನೋವು ಮಾಡಬೇಡ ಕಣೋ, ಅರ್ಥ ಮಾಡ್ಕೊಳ್ಳೋ. ಮತ್ತೆ ಆ ಹುಡುಗಿ ವಿಷಯ ಬೇಡ ಬೇಡ ಕಣಪ್ಪ. ಅಯ್ಯೋ, ಏನು ಹಿಂಗಾಯ್ತಲ್ಲ. ಹಲೋ ಹಲೋ ಶಿಲ್ಪ. ಹಾಂ ಹೇಳಿ, ಕೇಳಿಸ್ತಾ ಇದೆ. ಅದು ಶಿಲ್ಪ, ಏನು ಮಾಡ್ತಿದ್ದೆ? ಇಲ್ಲೇ ಲೈನಲ್ಲೇ ಇದ್ದೆ. ನಿಮ್ಮಮ್ಮ ಏನು ಮಾತಾಡಿದ್ರು, ನಿಮ್ಮಪ್ಪ ಏನು ಮಾತಾಡಿದ್ರು ಎಲ್ಲ ಕೇಳಿಸ್ತು. ಇವಾಗ ನೀವು ಏನು ನಿರ್ಧಾರ ಮಾಡ್ತೀರಾ? ನಾಳೆ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ದೀರಾ? ಚೇಚೆ, ಅದು ಶಿಲ್ಪ, ನನ್ನ 1000 ಹುಡುಗಿರನ್ನ ನೋಡಲಿ, ಆದರೆ ನನಗೆ ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಷ್ಟ ಆಗೋದು ಇಲ್ಲ. ನಾನು ಯಾರನ್ನು ಮದುವೆ ಮಾಡ್ಕೊಳ್ಳೋದು ಇಲ್ಲ. ಇದಂತೂ ನಿಜ. ನಿನ್ನ ಮೇಲೆ ಆಣೆಗೂ, ದೇವ್ರ ಮೇಲೆ ಆಣೆಗೂ. ಹಬ್ಬ, ಇದೊಂದು ಮಾತು ನಿಮ್ಮ ಬಾಯಲ್ಲಿ ಬಂತಲ್ಲ, ಅಷ್ಟು ಸಾಕು ಬಿಡಿ ನನಗೆ. ಹುಡುಗಿ ನೋಡಕ್ಕೆ ಹೋಗಿ. ಹೋಗ್ದಂಗಿದ್ರೆ ನಿಮ್ಮ ಅಮ್ಮಂಗೂ ಬೇಜಾರಾಗ್ಬೋದು. ಹೋಗಿ ಬನ್ನಿ, ಆಮೇಲೆ ಇಷ್ಟ ಇಲ್ಲ ಅಂತ ಹೇಳಿಬಿಡಿ ಅಷ್ಟೇ. ಹಾಗಂತ್ಯಾ? ಯಾಕೋ ಹೋಗೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಬೇರೆ ಹುಡುಗಿನ ಅಂದಮೇಲೆ ಏನಕ್ಕೆ ಹೋಗಿ ನೋಡೋದು ಹೇಳು? ಇಷ್ಟ ಇರಲಿ ಬಿಡಲಿ, ಆದರೆ ನಿಮ್ಮಮ್ಮ ಹೇಳಿದಾರಲ್ವ ಹೋಗೋಣ ಅಂತ, ಸುಮ್ಮನೆ ಅವ್ರಿಗೆ ಯಾಕೆ ಅನುಮಾನ ಬರೋ ಥರ ಮಾಡ್ತೀರಾ? ಹೋಗಿ ಬನ್ನಿ, ಆಮೇಲೆ ಏನಾಗುತ್ತೋ ನೋಡೋಣ. ಸರಿ ಶಿಲ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ. ನಾನು ನಿನಗೆ ನಾಳೆ ಕಾಲ್ ಮಾಡಲಾ? ಹಾಂ ಆಯಿತು, ನಾಳೆ ಮಾಡಿ. ಬೆಳಿಗ್ಗೆ ಹೋಗಿ ಬನ್ನಿ. ಅದಕ್ಕಿಂತ ಮುಂಚೆಗೆ ಆದರೆ ಫೋನ್ ಮಾಡಿ, ಇಲ್ಲ ಅಂತಂದರೆ ಹೋಗಿ ಬಂದಮೇಲೆ ಏನಾಯಿತು ಅನ್ನೋದನ್ನು ಹೇಳೋದಕ್ಕಾದರೆ ಫೋನ್ ಮಾಡಿ. ಮತ್ತೆ ಯಾವಾಗ ಸಿಗ್ತೀರಾ ನನಗೆ? ನೋಡ್ತೀನಿ ಶಿಲ್ಪ, ನಾಳೆ ಎಷ್ಟೊತ್ತಿಗೆ ಬರ್ತೀನಿ ನೋಡಿಕೊಂಡು. ನಾಳೆ ಆದರೆ ನಾಳೆನೇ ಸಿಗ್ತೀನಿ ನಿನಗೆ. ಸರಿ ಆಯಿತು, ನೀವು ನನ್ನ ಬಗ್ಗೆ ಏನೂ ಟೆನ್ಷನ್ ಮಾಡ್ಕೋಬೇಡಿ. ನನಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಇರ್ತೀನಿ. ಫ್ರೆಂಡ್ಸ್, ಇವತ್ತಿನ ಹಳ್ಳಿಯ ಬದುಕು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಪ್ರತಿದಿನ ಸಂಜೆ 6 ಗಂಟೆಗೆ ನಮ್ಮ ಈ ಒಂದು ಸ್ಟೋರಿ ಪ್ರಸಾರ ಆಗುತ್ತೆ. ಲಾಸ್ಟ್ ಎಪಿಸೋಡ್ನ ಯಾರೆಲ್ಲ ನೋಡ್ಕೊಬಂದಿಲ್ಲ ನೋಡ್ಕೊಂಡು ಬನ್ನಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾಳೆ ಮತ್ತೆ 6 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.